ತುಂಬಾ ದಿನಗಳಿಂದ ಒಂದು ಹಾರ್ಡ್ ಡಿಸ್ಕ್ ತಗೊಬೇಕು ಅಂತ ಅನ್ಕೊಳ್ತಾ ಇದ್ದೆ, ಆದ್ರೆ ಹೋಗೋದಕ್ಕೆ ಟೈಮ್ ಆಗಿರಲಿಲ್ಲ. ಇವತ್ತು ಟೈಮ್ ಮಾಡ್ಕೊಂಡು ಬಂದಿದ್ದೀನಿ ಅಂಗಡಿಗೆ. ಅಂಗಡಿ ಓನರ್ ಊಟ ಮಾಡೋದಕ್ಕೆ ಹೋಗಿದ್ರು. ಬೇರೆ ಯಾರು ಅಂಗಡಿನ ನೋಡ್ಕೊಳ್ತಾ ಇದ್ರು. ಅವ್ರಿಗೆ ಹಾರ್ಡ್ ಡಿಸ್ಕ್ ಎಲ್ಲಿದೆ ಅಂತ ಗೊತ್ತಿರಲಿಲ್ಲ. ಅದಕ್ಕೆ ಫೋನ್ ಮಾಡಿ ಹಾರ್ಡ್ ಡಿಸ್ಕ್ ಎಲ್ಲಿದೆ ಅಂತ ಕೇಳ್ಕೊಳ್ತಾ ಇದ್ರು. ಅಂಡ್ ಜೊತೆಗೆ ಅದರ ಪ್ರೈಸ್ ಬಗ್ಗೆ ಎಲ್ಲ ಕೇಳ್ಕೊಳ್ತಾ ಇದ್ರು. ಲಾಸ್ಟ್ ಟೈಮ್ ಬಂದಾಗ ಒಂದು ಫೋನ್ ಸ್ಟ್ಯಾಂಡ್ ಕೇಳಿದ್ದೆ, ಅದು ಅವ್ರ ಹತ್ರ ಇರ್ಲಿಲ್ಲ. ಈ ಸರಿ ಯಾವುದೋ ಬೇರೆ ಪ್ಯಾಟರ್ನ್ ಬಂದಿದೆ, ನೋಡ್ತೀರಾ ಅಂತ ತೋರಿಸ್ತಾ ಇದ್ರು. ನೋಡೋದಕ್ಕೆ ಏನೋ ಚೆನ್ನಾಗಿತ್ತು, ಆದ್ರೆ ಫೋನ್ ಕರೆಕ್ಟ್ ಆಗಿ ಫಿಕ್ಸ್ ಆಗ್ತಿರ್ಲಿಲ್ಲ. ಹಾರ್ಡ್ ಡಿಸ್ಕ್ ಬೆಲೆ ಆಲ್ಮೋಸ್ಟ್ 11,000 ಹೇಳಿದ್ರು. ನನಗದು ತುಂಬಾ ಕಾಸ್ಟ್ಲಿ ಅಂತ ಅನಿಸ್ತು. ಅವ್ರು ತೋರಿಸಿದ ಪ್ಯಾಟರ್ನ್ ಸ್ವಲ್ಪ ಬೇರೆ ತರ ಇತ್ತು. ನನಗೆ ಮಾಮೂಲಿ ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕ್ ಸಾಕಾಗಿತ್ತು. ಅದಕ್ಕೆ ಪ್ರೈಸ್ ಬಗ್ಗೆ ಮಮ್ಮಿ ಜೊತೆಗೆ ಒಂದ್ಸರಿ ಮಾತಾಡೋಣ ಅಂತ ಮನೆಗೆ ಬರ್ತಾ ಇದ್ದೆ. ಆಲ್ಮೋಸ್ಟ್ 2-3 ದಿನದಿಂದ ಅದೇನಾಗಿತ್ತೋ ಗೊತ್ತಿಲ್ಲ. ಜಿಯೋ ನೆಟ್ವರ್ಕ್ ಕರೆಕ್ಟ್ ಆಗಿ ವರ್ಕ್ ಆಗ್ತಿರ್ಲಿಲ್ಲ, ಇಂಟರ್ನೆಟ್ ಕ್ಯಾಚ್ ಆಗ್ತಿರ್ಲಿಲ್ಲ. ನಾನು ಹೆಲ್ಪ್ ಲೈನ್ ಎಲ್ಲ ಕಾಲ್ ಮಾಡಿ ಕಂಪ್ಲೇಂಟ್ ಮಾಡಿದ್ದೆ, ಬಟ್ ಅದೇನೋ ಗೊತ್ತಿಲ್ಲ, ವರ್ಕೇ ಆಗ್ಲಿಲ್ಲ. ಕಂಪ್ಲೇಂಟ್ ಅಕ್ಸೆಪ್ಟ್ ಮಾಡ್ಕೊಂಡಿದೀವಿ, 24 ಅವರ್ಸ್ ಅಥವಾ 48 ಅವರ್ಸ್ ಒಳಗಡೆ ಕರೆಕ್ಟ್ ಆಗುತ್ತೆ ಅಂತ ಹೇಳಿದ್ರು. ಸಂಬಂಧಪಟ್ಟ ಟೀಮಿಗೆ ಇನ್ಫಾರ್ಮ್ ಮಾಡಿದೀವಿ ಅಂತೆಲ್ಲ ಹೇಳಿದ್ರು. ನಾನು 2-3 ದಿನ ಫಾಲೋ ಅಪ್ ಮಾಡಿದೆ, ಬಟ್ ಆಗ್ಲೇ ಇಲ್ಲ. ಆಮೇಲೆ ಕಾಲೇ ಕನೆಕ್ಟ್ ಆಗಿ, ಅದಕ್ಕೆ ಏರ್ಟೆಲ್ ಪೋರ್ಟ್ ಮಾಡ್ಸೋಣ ಅಂತ ಹೋಗಿದ್ದೆ. ಅಲ್ಲಿಂದ ಮನೆಗೆ ಬಂದೆ. ನನ್ನ ಫ್ರೆಂಡ್ ಫೋನ್ ಮಾಡಿದ್ದ, ಅವ್ನು ಆಕ್ಟ್ ಮಾಡಿರೋ ಸಿನಿಮಾ ರಿಲೀಸ್ ಆಗಿದೆ ಅಂತ, ಅದಕ್ಕೆ ನೋಡ್ಕೊಂಡ್